ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ಅದಕ್ಕೆ ಬರ್ತಕ್ಕಂಥ 4 ಮೂಲೆಗಳಲ್ಲಿ ಮತ್ತೆ 4 ಮೂಲೆಗಳು, 8 ದಿಕ್ಕುಗಳು. 8 ದಿಕ್ಕುಗಳಲ್ಲಿ ಯಾವ್ಯಾವುದನ್ನ ಎಲ್ಲೆಲ್ಲಿ ಇರಬೇಕು ಅಂತ ಅವ್ರು ಹೇಳ್ಕೊಂಡು ಹೋಗಿದಾರೋ, ಈಶಾನ್ಯ ಭಾಗದಲ್ಲಿ ತೊಟ್ಟಿಯನ್ನ ಕಟ್ಟಿಸಿದ ತೊಟ್ಟಿ ಒಳಗಡೆ ಮನೆಯ ನೈಋತ್ಯ ಮೂಲೆಯಲ್ಲೇನೆ ಒಂದು ರೂಮ್ ಕಟ್ರಿ ಅಥವಾ ಸಿಂಟೆಕ್ಸ್ ಇಡ್ರಿ. ತೂಕ ಎಲ್ಲಿ ಇರಬೇಕು ಅಂದ್ರೆ ನೈಋತ್ಯದಲ್ಲೇ ಇರಬೇಕು. ಅತಿ ಸ್ವಚ್ಛ ಮನೆ ಅಪಾಯಕಾರಿ ಅಂತೆ. ಅವ್ರಿಗೆ ತಡಿ ನಾನು ಹಿಂಗ್ ಕೂತಿದ್ರೆ ಅವ್ರೇನ್ ಅನ್ಕೊಂಡ್ಬಿಡ್ತಾರೋ ಇವ್ರೇನ್ ಅನ್ಕೊಂಡ್ಬಿಡ್ತಾರೋ ಅಂತಕ್ಕಂಥ ಅನುಮಾನಸದ ಮೇಲೆ ಕುತ್ಕೊಂಡಿರ್ತಕ್ಕಂಥ ಮನೆನೇ ಅಲ್ಲ, ಅದು ವಾಸ್ತುನೇ ಅಲ್ಲ ಅಂತ. ಅಗ್ನಿ ಮೂಳೆ ಒಳಗಡೆ ಅಡಿಗೆ ಕೆಲಸ, ಬೆಂಕಿ ಉರಿಯೋದು ಅಲ್ಲಿ ನಡೀಲಿ. ಮೆಟ್ಲು ಶುಭ, ಲಾಭ, ನಷ್ಟ. ಫ್ರೀ ಮೈಂಡ್ ಈಸ್ ಡೆವಿಲ್ಸ್ ಮೈಂಡ್ ಅಂತ ಗಾದೆ ಹೇಳ್ತಾರೆ. ಈ ಖಾಲಿ ತಲೆ ದೆವ್ವಗಳ ಖಜಾನೆ ಅಂತ. ವಾಸ್ತು ಇವತ್ತಿನ ಬಗ್ಗೆ ಈ ಜ್ಯೋತಿಷಿ ಶಾಸ್ತ್ರದಲ್ಲಿ ಎಷ್ಟು ಜನ ಕಕಾಬಿಕಿಯಾಗಿ ಒದ್ದಾಡ್ತಾ ಇದ್ದಾರೋ, ಅದೇ ತರದಲ್ಲೇನೆ ವಾಸ್ತು ವಿಚಾರದಲ್ಲೂ ಜನಗಳು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಇವತ್ತು ಅದಕ್ಕೆ ಹೇಳ್ತಾರೆ, ನಮಗೆ ತುಮಕೂರಿನ ಡಾಕ್ಟರ್ ನಿರಂಜನ ಮುರಾರಿ ಬಲ್ಲಾಳ ಅಂತಕ್ಕಂಥವರು ಒಂದು ಗಂಭೀರವಾದ ಪುಸ್ತಕವನ್ನ ಈ ವಾಸ್ತು ಇದರದು ಸಿಕ್ಕಾಪಟ್ಟೆ ತಲೆ ತಿಂದು ಪ್ರಚಾರದಲ್ಲಿದ್ದ ಸಂದರ್ಭದಲ್ಲಿ ಜನಗಳು ತಲೆ ಕೆಡಿಸ್ಕೊಂಡು ಕಟ್ಟಿರ ಮನೆ ಒಡಸಾಕು, ಅವನ ಅಲ್ಲಿ ಕಿಟಕಿ ಬಾಗಲು ತೆಗೆದಿಲ್ಲಿಕ್ಕು ಅಂತ ಹೇಳವನೇ, ಇದರಿಂದ ಹಿಂಗಾಗ್ತದಂತೆ, ಅದು ಅಲ್ಲಿರ್ಬಾರ್ದಂತೆ ಇಲ್ಲಿರ್ಬಾರ್ದಂತೆ ಅಂತೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರೋ ಮನೆಗಳನ್ನೆಲ್ಲ ಮುರಿದಾಕೊಂಡು ಬರೋ ಕೆಲಸಗಳು ಯಾವಾಗ ಮಾಡ್ಕೊಂಡ್ರೋ ಆವಾಗ ಈ ಒಂದು ವಾಸ್ತುವನ್ನ ಬಹಳ ಸರಳೀಕರಿಸಿ ಹೇಳ್ತಕ್ಕಂಥ ಕೆಲಸವನ್ನ ಅಂತವರೆಲ್ಲ ಮಾಡ್ಕೊಂಡ್ ಬಂದ್ರು. ಅದರಲ್ಲಿ ಡಾಕ್ಟರ್ ನಿರಂಜನ ಮುರಾರ ಬಲ್ಲಾಳಿ ಅವರು ಬರೆದಿರ್ತಕ್ಕಂಥ ವಾಸ್ತು ಮನುಷ್ಯನ ನೆತ್ತರು ಹೀರುವ ಜಿಗಣೆಯಲ್ಲ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಬಹಳ ಅದ್ಭುತವಾಗಿ ಬರ್ಕೊಂಡು ಹೋಗಿದ್ದಾರೆ ಅವರು. ಮನುಷ್ಯನ ರಕ್ತ ಕುಡಿತಕ್ಕಂಥದ್ದು ಏನಲ್ಲ ವಾಸ್ತು ಅಂತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಬರೀತಾ ಬಹಳ ಸರಳವಾಗಿ ಅವರು ಹೇಳ್ಕೊಂಡು ಹೋಗ್ತಾರೆ. ಉದಾಹರಣೆಗೆ ನಾವು ನೋಡಿದ ಹಾಗೆ ನಾವು ಏನ್ 4 ಮೂಲೆಗಳು ಬರುತ್ತೆ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ಅದಕ್ಕೆ ಬರ್ತಕ್ಕಂಥ 4 ಮೂಲೆಗಳಲ್ಲಿ ಮತ್ತೆ 4 ಮೂಲೆಗಳು, 8 ದಿಕ್ಕುಗಳು. 8 ದಿಕ್ಕುಗಳಲ್ಲಿ ಯಾವ್ಯಾವುದನ್ನ ಎಲ್ಲೆಲ್ಲಿ ಇರಬೇಕು ಅಂತ ಅವ್ರು ಹೇಳ್ಕೊಂಡು ಹೋಗಿದಾರೋ ಅದು ವಿಜ್ಞಾನವೇ ಹೊರತು ಬೇರೆ ಏನು ಅಲ್ಲ. ಹಂಗ್ಲೆಕ್ಕ ತಗೊಂಡ್ರೆ ಈಶಾನ್ಯ ಭಾಗದಲ್ಲಿ ತೊಟ್ಟಿಯನ್ನ ಕಟ್ಟಿಸಿದ ತೊಟ್ಟಿ ಒಳಗಡೆ ಆವಾಗ ಮನೆಯ ಮುಂಭಾಗದಲ್ಲಿ ನೀರನ್ನ ತುಂಬಿಕೊಳ್ಳೋರು ಮನೆಗೆ ಶೇಖರಣೆ ಮಾಡೋದಕ್ಕೆ. ಅದರ ಮೇಲೆ ಮುಚ್ಚಳ ಮಾಡ್ತಿರ್ಲಿಲ್ಲ. ನೀರಿನ ತೊಟ್ಟಿ ಇರೋದು, ತೊಟ್ಟಿ ಒಳಗಡೆ ನೀರಿರೋದು. ಬೆಳಗ್ಗೆ ಸೂರ್ಯೋದಯ ಆದರೆ ಸೂರ್ಯನ ಕಿರಣಗಳು ತೊಟ್ಟಿಯೊಳಗಿರೋ ನೀರೊಳಗೆ ಬಿದ್ದ ಸೂರ್ಯನ ಕಿರಣಗಳ ರಿಫ್ಲೆಕ್ಷನ್, ಅದರ ಪ್ರತಿಕಿರಣಗಳು ಮನೆ ಒಳಗೆ ಹೊಡೆಯೋದ್ರಿಂದ ಮನೆಯ ಒಳಗಡೆ ಬ್ಯಾಕ್ಟೀರಿಯಾಗಳು ಹೋಗ್ತವೆ ಅನ್ನೋದು ಒಂದು ವಿಜ್ಞಾನದ ದೃಢೀಕರಣ. ಹಂಗಾಗಿ ಈಗ ಏನಾಗ್ತಿದೆ, ಅಯ್ಯೋ ಮನೆ ಮುಂದೆ ತೊಟ್ಟಿ ಇದೆ, ಸೊಂಪಿದೆ, ಯಾರನ್ನ ಹೋಗಿ ಬಿದ್ದುಬಿಟ್ಟವ್ರು ಅನ್ನೋ ಕಾರಣಕ್ಕಾಗಿ ಆವಾಗ ಮನೆಗಳಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ರೆ ಬಾಗಿಲಿಗೆ ಪಟ್ಟಿ ಕಟ್ಟಿಸ್ಬಿಟ್ಟು ಅಡ್ಡ ಇಡೋರು, ಒಂದು ಮಕ್ಕಳು ದಾಟದೇ ಇರ ಅಂತ ಅಡ್ಡ ಹಾಕೋರು. ಬುದ್ಧಿವಂತರು ಯಾರು ಹೋಗಿ ಬೀಳ್ತಾ ಇರ್ಲಿಲ್ಲ ತೊಟ್ಟಿಗೆ, ಮಕ್ಕಳು ಬಿದ್ದುಬಿಟ್ಟವ್ರನ್ನ ಆ ಎಚ್ಚರಿಕೆನೂ ಇತ್ತು. ತೊಟ್ಟಿಗಳ ಮೇಲೆ ಮುಚ್ಚದೇ ಇರೋದ ಕಾರಣ ಆ ನೀರಿನ ಮೇಲೆ ಬಿದ್ದ ಸೂರ್ಯನ ಪ್ರತಿಫಲನ ಕಿರಣಗಳು ಮನೆಯೊಳಗೆ ಬೀಳಿ ಅಂತಕ್ಕಂಥದ್ದು ಉದ್ದೇಶ ಆಗಿತ್ತು. ಆಮೇಲೆ ಮನೆಯ ನೈಋತ್ಯ ಮೂಲೆಯಲ್ಲೇನೆ ಒಂದು ರೂಮ್ ಕಟ್ರಿ ಅಥವಾ ಸಿಂಟೆಕ್ಸ್ ಇಡ್ರಿ ಅಂತಾನೆ ಹೇಳೋರು. ತೂಕ ಎಲ್ಲಿ ಇರಬೇಕು ಅಂದ್ರೆ ನೈಋತ್ಯದಲ್ಲೇ ಇರಬೇಕು ಅಂತ ಹೇಳ್ತಾರೆ. ಅಲ್ಲಿ ನೈಋತ್ಯದಲ್ಲೇ ಇರಬೇಕು ಅಂತಕ್ಕಂಥದ್ರ ಹಿನ್ನೆಲೆ ಏನು ಅಂತಂದ್ರೆ, ನೈಋತ್ಯದಲ್ಲಿ ಹೆಚ್ಚಿ ಕಟ್ಟಡ ಕಟ್ಟಿದ್ರೆ, ರೂಮ್ ಕಟ್ಟಿದ್ರೆ ಅಥವಾ ದೊಡ್ಡದಾಗ ಒಂದು ಸಿಂಟೆಕ್ಸ್ ಇಟ್ಬಿಟ್ರೆ ಮಧ್ಯಾಹ್ನ 12 ಗಂಟೆಯ ಬಿಸಿಲಿನ ತಾಪ ಏರಿದ ಸಂದರ್ಭದಲ್ಲಿ ಬಿಸಿಲು ನಡುನೆತ್ತಿಯ ಮೇಲೆ ಬಂದು ಈ ಕಡೆಗೆ ಬರೋ ಅಷ್ಟೊತ್ತಿಗೆ ಆ ಸೂರ್ಯನ ಕಿರಣಗಳು ಸಿಂಟೆಕ್ಸ್ಗೋ ಈ ಕಡೆ ರೂಮ್ಗೋ ಹೊಡೆದ್ರೆ ಆ ರೂಮಿನ ನೆರಳು ಮನೆಯ ಮುಂಭಾಗದ ಮಾಡಿ ಮೇಲೆ ಫುಲ್ಲು ನೆರಳಿರ್ತದೆ. ಸೊ ಒಳಗಡೆ ವಾಸ ಮಾಡ್ತಕ್ಕಂಥವ್ರಿಗೆ ಬಿಸಿಲಿನ ತಾಪ ಕಡಿಮೆ ಅನ್ಸೋದು. ಯಾಕೆಂದ್ರೆ ಮಹಡಿ ಬಿಸಿ ಆಗ್ತಿರ್ಲಿಲ್ಲ, ತಣ್ಣಗಿರೋದು. ಯಾಕೆಂದ್ರೆ ಆ ರೂಮಿನ ಅಥವಾ ಸಿಂಟೆಕ್ಸಿನ ನೆರಳು ಮೇಲಿನ ಇದ್ರ ಮೇಲೆ ಒದ್ಕೊಂಡಿರೋದಂಗೆ ರೊಗ್ಗದಿಸ್ದಂಗೆ ಇದಿರೋದು. ಹಂಗಾಗಿ ನೈಋತ್ಯದಲ್ಲೇನೆ ಹೆಚ್ಚಿಸ್ಬೇಕು, ನೈಋತ್ಯದಲ್ಲೇ ಇರಬೇಕು ಅಂತಕ್ಕಂಥದ್ರ ಹಿನ್ನೆಲೆ ಅದೇ ಹೊರತು ಕಿಟಕಿ ಬಾಗಿಲುಗಳು ಗಾಳಿ ಕ್ಲೀನಾಗಿ ಬರಂಗೆ ಇಡ್ರಿ ಅಂತಕ್ಕಂಥ ಉದ್ದೇಶ ವಿಜ್ಞಾನವೇ ಹೊರತು ಅದಿಲ್ಲ ಇದಿಲ್ಲ ಅಂತಕ್ಕಂಥದ್ದು ಅಲ್ಲ. ಬಹಳಷ್ಟು ಏನ್ ಮಾಡ್ತಾರೆ ಅಂತಂದ್ರೆ ಕಾಸುಗಳು ತಿನ್ನೋದಕ್ಕೋಸ್ಕರ ಇದಲ್ಲಿ ಇರಬೇಕು, ಇದು ಇಲ್ಲೇ ಇದು, ಬಾಗಿಲು ಒಂದು ಈ ಕಡೆ ಬಂತು ಆ ಕಡೆ ಬಂತು, ಅವೆಲ್ಲಾನು ಜಾಸ್ತಿ ಇದ್ ಮಾಡಕ್ಕೆ ಹೋಗ್ಬಾರ್ದು ಅನ್ನೋದಕ್ಕೆ ಉದಾಹರಣೆ ಹೇಳ್ತಾರೆ. ಒಂದ್ ಕಡೆ ಹೇಳ್ತಾರೆ, ಅತಿ ಸ್ವಚ್ಛ ಮನೆ
ಅಪಾಯಕಾರಿ ಅಂತೆ. ಅತಿ ಸ್ವಚ್ಛ ಮನೆ ಅಪಾಯಕಾರಿ ಅಂತೆ. ಪೂರ್ತಿ ಮನೇನ ಗಲೀಜು ಬಂದು ಚೂರು ಗಲೀಜು ಇರಬಾರ್ದು ಅಂತ ಸ್ವಚ್ಛ ಮಾಡಕ್ ಹೋಗ್ಬಿಟ್ರೆ ನೀವು ಮನೆಯೊಳಗೆ ಹಾಕಿರೋ ಹೆಪ್ಪಾಕಿರೋ ಹಾಲು ಕೂಡ ಮೊಸರಾಗಲ್ಲಂತೆ. ಯಾಕೆಂದ್ರೆ ಅದು ಮೊಸರಾಗ್ಬೇಕಾದ್ರೆ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡಬೇಕು. ಮನೆಯಲ್ಲಿ ಬ್ಯಾಕ್ಟೀರಿಯಾಗಳೇ ಇಲ್ಲದಷ್ಟು ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ನೀವು ಹಾಕಿದ ಹೆಪ್ಪು ಕೂಡ ಮೊಸರಾಗಲ್ಲ. ಅದಕ್ಕೆ ವಾಸ್ತು ಕೂಡ 100% ವಾಸ್ತು ಒಳ್ಳೇದಲ್ಲ, ಒಂದ್ ಸ್ವಲ್ಪ ಏನಾದ್ರೂ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಇದು ಮಾಡ್ತಾರೆ. ಅದಕ್ಕೆ ಇವತ್ತೇನ್ ಮಾಡಿದ್ದಾರೆ, ಸರಳ ವಾಸ್ತು, ಆ ವಾಸ್ತು, ಈ ವಾಸ್ತು ಅನ್ನೋ ಹೆಸರಲ್ಲಿ ಸಿಕ್ಕಾಪಟ್ಟೆ ಸಾವಿರಾರು ಜನ ಕೆಲ್ಸಕ್ಕೆ ಇಟ್ಕೊಂಡು ಸಂಬಳ ಕೊಡ್ತಕ್ಕಂಥ ಲೆವೆಲ್ಗೆ ವಾಸ್ತುಶಾಸ್ತ್ರ ಹೊರಟೋಗಿದೆ. ಇವೆಲ್ಲ ಒಂದು ದಂಧೆ ಆಗಿ ಹೋಗ್ತಾ ಇದೆ. ಅದಕ್ಕೋಸ್ಕರ ಮನುಷ್ಯನಿಗೆ ವಿಶ್ವಾಸ, ನಂಬಿಕೆ ಪ್ರಧಾನ. ಇವತ್ತು ಎಷ್ಟೋ ಜನ ಎಲ್ಲೆಲ್ಲೋ ಮಲಗ್ತಾರೆ, ಎಲ್ಲೆಲ್ಲೋ ಎದ್ದೊಳ್ತಾರೆ, ಕಷ್ಟಪಟ್ಟು ಜೀವನ ಮಾಡ್ತಾರೆ, ದುಡಿಮೆ ಮಾಡ್ತಾರೆ, ನೆಮ್ಮದಿ ಅವ್ರಿಗಿರೋ ಸುಖ, ಶಾಂತಿ, ನೆಮ್ಮದಿ ಕಟ್ಟಡದಲ್ಲಿ ಇದ್ ಮಾಡ್ತಿರೋನಿಗೆ ಇಲ್ಲ ಅಂತಂದ್ರೆ ಅದು ವಾಸ್ತು ಇದರ ಪರಿಣಾಮ ಅಲ್ಲ ಅಂತಕ್ಕಂಥದನ್ನ ಜನ ಅರ್ಥ ಮಾಡ್ಕೋಬೇಕು. ವಾಸ್ತು ನಥಿಂಗ್ ಬಟ್ ಸೈನ್ಸ್ ಅಂತ ಹೇಳೋದು ಅದನ್ನೇ. ಗಾಳಿ, ಬೆಳಕು, ಮಗದೊಂದರ ಸರಿಯಾದ ಒಂದು ಹರಿಯುವಿಕೆನೆ ವಾಸ್ತು. ಈಗ ಉದಾಹರಣೆಗೆ ನೀವು ಬಂದು ಕೂತಿದ್ದೀರಾ, ನೀವು ಕೂತ್ಕೊಂಡ್ರ ಇದರಲ್ಲಿ ನನ್ನ ಕಡೆ ಗಮನಿಸಿ ನೋಡ್ತಾ ಇದ್ದೀರಾ, ಆರಾಮಾಗಿ ನಿಮ್ಗೆ ಹೆಂಗೆ ಕಂಫರ್ಟೋ ಆ ತರ ಕೂತಿದ್ದೀರಾ. ಅವ್ರು ಹೇಗೆ ಕೂತಿರ್ಬೇಕು ಹಾಗೆ ಕೂತಿದ್ದಾರೆ. ಅವ್ರಿಗೆ ತಡಿ ನಾನು ಹಿಂಗ್ ಕೂತಿದ್ದೀರ, ಅವ್ರೇನ್ ಅನ್ಕೊಂಡ್ಬಿಡ್ತಾರೋ, ಇವ್ರೇನ್ ಅನ್ಕೊಂಡ್ಬಿಡ್ತಾರೋ ಅಂತಕ್ಕಂಥ ಅನುಮಾನಸದ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಮನೆನೇ ಅಲ್ಲ, ಅದು ವಾಸ್ತುನೇ ಅಲ್ಲ ಅಂತ. ಮನೆಗೆ ಬಂದ ಮನುಷ್ಯ ರಿಲ್ಯಾಕ್ಸ್ ಆಗ್ಬಿಡ್ಬೇಕು. ಆರಾಮಾಗಿದ್ನಪ್ಪ, ಅವ್ರ ಮನೆಗೆ ಆರಾಮಾಗಿ ಕೂತಿದೆ, ನಾನು ಹೆಂಗ್ ಕೂತರು ಏನಿದಿಲ್ಲ, ಅವ್ರು ಆರಾಮಾಗಿ ಒಂದು ಚೂರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಅಂತಕ್ಕಂಥ ಮನಸ್ಸು ಎಲ್ಲಿ ಬರುತ್ತೋ ಅದು ನಿಜವಾದ ವಾಸ್ತು ಇರ್ತಕ್ಕಂಥ ಮನೆ ಅಷ್ಟೇನೆ. ಬೇರೆ ಇನ್ಯಾವ ಉದಾಹರಣೆಗಳು ಇದಕ್ಕೆ ಹೇಳಬೇಕಾದಿಲ್ಲ. ಅವರು ಬರೆದಿರ್ತಕ್ಕಂಥ ನಿರಂಜನ ಮೊರಾರಿ ಬಲ್ಲಾಳ ಅವರು ಬರೆದಿರ್ತಕ್ಕಂಥ ಪುಸ್ತಕ ತುಂಬಾ ಅದ್ಭುತವಾಗಿದೆ. ಒಂದೆರಡು ಪುಟ ಬಹಳ ಅದ್ಭುತವಾಗಿದೆ. ಇದು ಮನುಷ್ಯರು ಓದಿ ಅರ್ಥ ಮಾಡ್ಕೊಂಡು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಕ್ಕಂಥ ಗೋಜು ಖಂಡಿತ ಬೇಡ. ಅಲ್ಲ, ಅದನ್ನೇನಾಗ್ತಾರೆ ಅಂತಂದ್ರೆ ಈ ಒಂದು ವಾಸ್ತುಶಾಸ್ತ್ರದ ಇದರಲ್ಲಿ ಮೂಲೆಗಳನ್ನ ವಿಂಗಡಿಸಿದ್ದಾರೆ. ಏನು, ಈಶಾನ್ಯ ಮೂಲೆ, ಆಗ್ನೇಯ ಮೂಲೆ, ನೈಋತ್ಯ ಮೂಲೆ, ವಾಯುವ್ಯ ಮೂಲೆ ಅಂತ. ಸೊ ಒಂದೇನು ಅಂತಂದ್ರೆ, ಈ ಬೆಂಕಿ ಅಡುಗೆ ಮಾಡ್ತಕ್ಕಂಥ ಹಿಂದೆ ಎಲ್ಲಾನು ಒಲೆಗಳಲ್ಲಿ ಮಾಡ್ತಾ ಇದ್ದಂತ ಪದ್ಧತಿ ಇತ್ತು. ಸೊ ಒಲೆ ಈ ದಿಕ್ಕಲ್ಲಿ ಉರಿದ್ರೆ ಒಳ್ಳೇದು ಅನ್ನೋ ಕಾರಣಕ್ಕಾಗಿ ಅಡುಗೆ ಮನೆ ಈ ಕಡೆ ಇರಲಿ, ನೈಋತ್ಯ ಮೂಲೆ ಬಚ್ಚಲು ಲೆಟ್ರಿನ್ ಟಾಯ್ಲೆಟ್ಗಳು ಆ ಕಡೆಗಿರ್ಲಿ, ಅದು ಆ ಮನೆಯ ದಿಕ್ಕಲ್ಲಿ ನೋಡಿಕೊಂಡು ಅದನ್ನ ಎಲ್ಲಿಗೆ ಹರ್ಕೊಂಡು ಹೋಗೋದಕ್ಕೆ ಒಂದು ಶಿಫ್ಟಿಂಗ್ ಸಿಸ್ಟಮ್ ಏನ್ ಮಾಡ್ಕೊಂಡಿರ್ತಾರೆ, ಹರ್ಕೊಂಡು ಹೋಗೋದಕ್ಕೆ ಅದನ್ನ ನೋಡಿ ಇದು ಮಾಡಿದ್ದೆ ಹೊರತು ಬೇರೆ ಇನ್ಯಾವುದೂ ಇಲ್ಲ. ಈ ಉದಾಹರಣೆಗೆ ನೈಋತ್ಯ ಮೂಲೆ ಒಳಗಡೆ ಈಗ ಇದು ನೋಡಿ, ಇದು ನೈಋತ್ಯ, ನಾವು ಕೂತಿರೋ ಜಾಗ ಇದು ನೈಋತ್ಯ, ಇದು ಅಟ್ಯಾಚ್ಡ್ ಟಾಯ್ಲೆಟ್ ಇದು. ಅಲ್ಲಿ ಟಾಯ್ಲೆಟ್ ಇಟ್ಟವ್ರೆ, ನೈಋತ್ಯದಲ್ಲಿ ಟಾಯ್ಲೆಟ್ ಇರಬಾರ್ದು ಅಂತಾರೆ. ಇದೆ, ಏನಾಗಿದೆ, ನಾನು ಇಲ್ಲಿ ಕೂತಿರೋ ನೋಡಿ, ಅದೇ ಟಾಯ್ಲೆಟ್ ಅಲ್ಲಿದೆ ಅಟ್ಯಾಚ್ಡ್. ಬಟ್ ಹಂಗ್ ಲೆಕ್ಕ ತಗೊಂಡ್ರೆ ಅದು ಇಲ್ಲಿರ್ಬೇಕಾಗಿತ್ತು ಅಂತ ಅನ್ನೋದು ಏನಾಗುತ್ತೆ? ಅದಕ್ಕೇನೆ ಒಂದು ಆಗ್ನೇಯ ಮೂಲೆ ಒಂದು ಹಿರಿಯರು ರೂಪಿಸಿದ್ರು, ಅಗ್ನಿ ಮೂಲೆ ಒಳಗಡೆ ಅಡುಗೆ ಕೆಲಸ, ಬೆಂಕಿ ಉರಿಯೋದು ಅಲ್ಲಿ ನಡೀಲಿ. ಅದಕ್ಕೆ ನೋಡ್ರಿ, ಮನೆಗಳಲ್ಲಿ ಟಿವಿ ಇಡಬೇಕಾದ್ರೂ ಅಷ್ಟೇನೆ, ಎಲೆಕ್ಟ್ರಿಕ್ ಉಪಕರಣಗಳು ಇಡಬೇಕಾದ್ರೂ ಅಷ್ಟೇನೆ ನೋಡ್ಕೊಂಡು ಇಟ್ಕೊಂಡು ಹೋಗ್ತಾರೆ. ಅದವರವ್ರ ಕಂಫರ್ಟ್, ಅವರ ಅನುಕೂಲಗಳು. ಅಷ್ಟು ಬಿಟ್ರೆ ಇಷ್ಟೊಂದು ತೀವ್ರವಾಗಿ ತಲೆ ಕೆಡಿಸ್ಕೊಳ್ಬೇಕಾದ ಅನಿವಾರ್ಯತೆ ಖಂಡಿತ ಇಲ್ಲ. ಮುಖ್ಯವಾಗಿ ಗಾಳಿ ಬೆಳಕು ಮನೆಗೆ ಬರ್ತಕ್ಕಂಥದ್ದು ಅತಿ ಮುಖ್ಯ. ಅಷ್ಟಿದ್ರೆ ಸಾಕು. ಅದೇನ್ ಮಾಡ್ತಾರೆ ಅಂದ್ರೆ, ಮೆಟ್ಲು ಶುಭ, ಲಾಭ, ನಷ್ಟ ಹಿಂಗೆ ಲೆಕ್ಕ ಹಾಕ್ಬಿಟ್ಟು ಹೇಳ್ತಾರೆ. ಸ್ವಲ್ಪ ಜನಗಳಿಗೆ ಒಂಥರ ಕಸಿವಿಸಿ ಆಗ್ತದೆ. ಇಲ್ಲಪ್ಪ, ಇದು ಮೆಟ್ಲು ಶುಭ, ಲಾಭ, ಆಮೇಲೆ ಇನ್ನೊಂದು ಬಂದ್ರೆ ನಷ್ಟ ಆಗ್ತದೆ, ಬೇಡ 4 ಇಟ್ಬಿಡು ಮೆಟ್ಲು, ಈ ತರ ಎಲ್ಲ ಹೇಳ್ಕೊಂಡು ಬರ್ತಿರ್ತಾರೆ. ಅದು ಏನ್ ನಮ್ಮ ಅನುಕೂಲಗಳು. ಇವತ್ತು ಎಷ್ಟೋ ಕಡೆ ಹತ್ತಕ್ಕಾಗಲ್ಲ, ಇನ್ನೊಂದು ಇಟ್ಟಿಗೆನ ಕೆಳಗಡೆ ಇಟ್ಕೊಂಡು ಇದಾಕೊಂಡು ಹತ್ಕೊಂಡ್ ಬರ್ತೀವಿ. ನಮ್ಗೆ ಹತ್ತದು ಇಳಿಯೋದು ನಮ್ ಕಂಫರ್ಟ್ ಮುಖ್ಯನೇ ಹೊರತು ಇದೆಲ್ಲ ಮುಖ್ಯ ಅಲ್ಲ. ಇಷ್ಟೇ ಇರ್ಬೇಕು, ಅಷ್ಟೇ ಇರ್ಬೇಕು ಅಂತಕ್ಕಂಥದ್ದು ಅದು ಏನು ಇದಿಲ್ಲ. ಅತಿಯಾಗಿ ಏನು ಇದು ಮಾಡಕ್ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಇದು ಭಯ ಬೀಳ್ಬೇಕಾದಂತಹ ಅವಶ್ಯಕತೆನೇ ಇಲ್ಲ. ಮನಸ್ಸು ನಮಗೆ ದೃಢವಾಗಿರ್ಬೇಕು. ನಾವು ಯಾವುದೇ ಕಾರಣಕ್ಕೂ ಭಯ ಪಡದೆ ನಮ್ಮ
ಇದು ಕಾನ್ಸಂಟ್ರೇಷನ್, ಮನುಷ್ಯನ್ಗೆ ಏಕಾಗ್ರತೆ ಅಂತಕ್ಕಂಥದ್ದು ಇಲ್ದಿದ್ರೆ ಅದೇನು ಫ್ರೀ ಮೈಂಡ್ ಈಸ್ ಡೆವಿಲ್ಸ್ ಮೈಂಡ್ ಅಂತ ಗಾದೆ ಹೇಳ್ತಾರೆ. ಈ ಖಾಲಿ ತಲೆ ದೆವ್ವಗಳ ಖಜಾನೆ ಅಂತ. ಖಾಲಿ ತಲೆ ದೆವ್ವಗಳ ಖಜಾನೆ. ತಲೆ ಒಳಗೆ ಅವೆಲ್ಲ ಇಟ್ಕೊಂಡ್ರೆ ಇವೆಲ್ಲ ಇಲ್ದಿದ್ದೆಲ್ಲ ಬಂದು ತುಂಬ್ಕೋತವೆ. ಅವಕ್ಕೆಲ್ಲ ಅವಕಾಶ ಕೊಡೋ ಅಂಥದ್ದು ಬೇಡ. ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಎಲ್ಲಾ ವಾಸ್ತು ಕರೆಕ್ಟಾಗಿ ಶುರು ಹೋಗ್ತವೆ, ಏನು ತೊಂದರೆ ಆಗಲ್ಲ.